ಸ್ವಾಮಿನಾಥನ್ ವರದಿ ಆಧರಿಸಿ ಎಂಎಸ್ಪಿ ದರ ನಿಗದಿ ಮಾಡಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘದ ಶರಣಬಸಪ್ಪ ಮಮಶೆಟ್ಟಿ ಆಗ್ರಹಿಸಿದ್ದಾರೆ. ಈ ಕುರಿತು ನಗರದಲ್ಲಿ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೇಂದ್ರದಲ್ಲಿ 3ನೇ ಬಾರಿ ಅಧಿಕಾರಕ್ಕೆ ಏರಿದ ಬಿಜೆಪಿ ಸರ್ಕಾರ ರೈತರಿಗೆ ದ್ರೋಹ ಬಗೆದಿದೆ. ಖಾರಿಫ್ ಬೆಳೆ ಎಂಎಸ್ಪಿ ದರ ನಿಗದಿಯಲ್ಲಿಯೂ ಮೋಸ ಮಾಡಿದೆ ಎಂದು ಕಿಡಿಕಾರಿದ್ದಾರೆ. ಈಗ ಆಲ್ರೆಡಿ ಕೇಂದ್ರ ಸರ್ಕಾರಂತರ ಒಂದು ಎಂಎಸ್ಪಿ A2+50 ಅಂತೇಳಿ ಈಗ ಆಲ್ರೆಡಿ ಅವರನ್ನ ಘೋಷಣೆಯನ್ನ ಮಾಡಿದ್ದಾರೆ. ನಾವು ಕೇಳ್ತಕ್ಕಂಥದ್ದು C2+50 ಸೇರಿಸಿಕೊಡಬೇಕು ಅಂತಕ್ಕಂಥ ಯಾವ ದೇಶದ ಕೃಷಿ ತಜ್ಞರಾಗಿರುವಂಥ ಡಾಕ್ಟರ್ MS ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಶಿಫಾರಸ್ ಮಾಡಿದ್ದಾರೆ. ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಅದು ಸಮಿತಿ, ಅವರು ರಚನೆ ಮಾಡಿರ್ತಕ್ಕಂಥ ಆಧಾರದಲ್ಲಿ ಅವರು ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ 3ನೇ ಬಾರಿಗೆ ಅಧಿಕಾರ ಹಿಡಿದಿರ್ತಕ್ಕಂಥ ಬಿಜೆಪಿ ಸರ್ಕಾರ ರೈತರಿಗೆ ದ್ರೋಹ ಬಗೆದಿದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಮತ್ತೆ ಅವರು ಕ್ಲಿಯರ್ ಕಟ್ ಆಗಿ ಇದನ್ನ ಕಾಣ್ತಕ್ಕಂಥದ್ದು ಅನ್ನುವಂಥ ಮಾತನ್ನು ಹೇಳಕ್ ಬಯಸ್ತೀವಿ. ರೈತರಿಗೆ ಅವರು ಸುಳ್ಳು ಹೇಳ್ತಕ್ಕಂಥದ್ದು, ಮೋಸ ಮಾಡ್ತಕ್ಕಂಥದ್ದು, ಈ ಖಾರಿಫ್ ಬೆಳೆಗೆ ಸಂಬಂಧಪಟ್ಟಂಗೆ ಏನಿದೆ ಕ್ಲಿಯರ್ ಕಟ್ ಆಗಿ ಅವರು A2+50 ಅನ್ನುವಂಥದ್ದು ಏನಿದೆ ಅದು C2+50ಗೆ A2+50ಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಒಂದಕ್ಕೊಂದು ಯಾವುದೇ ಕಾರಣಕ್ಕೂ ಸಂಬಂಧ ಇರಲಾರದಂಥ ರೀತಿಯಲ್ಲಿ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಗೆ ಒಂದು ಟೇಬಲ್ ಕೂಡ ಹಿಂದ್ಗಡೆ ಹಾಕಿ ಅದರಲ್ಲಿ ಅದನ್ನ ಇಟ್ಟಿದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ತಮ್ಮ ಮುಂದೆ ಹೇಳಕ್ಕೆ ನಾನು ಬಯಸ್ತೀನಿ. ಇವತ್ತೇನಾಗಿದೆ, C2+50ರಲ್ಲಿ ಏನಿದೆ, ಬೇಸಿಗೆ ಸಮಯದಲ್ಲೂ ಕೂಡ ರೈತರು ಗಳೆ ಹೊಡಿತಕ್ಕಂಥದ್ದು, ಮುಂಗಾರು ಬಿತ್ತನೆ ಸಮಯದಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದು, ಗೊಬ್ಬರ, ಬೀಜ ಮತ್ತು ಎಡಿ ಮತ್ತು 2 ಟೈಮ್ ಸದಿ, 2 ಟೈಮ್ ಔಷಧ, ಮತ್ತೆ ಬೆಳೆಯಂಕರ ಕಟಾವು ಮಾಡಿ ರಾಶಿ ಮಾಡಿ ಕಳದಲ್ಲಿ ಚೀಲ ಹೊಳೆದು ಡಬ್ಬಣ ಸುತ್ತುಳಿ ಅದರ ಎಲ್ಲವನ್ನು ಕೂಡ ತೆಪ್ಪಿ ಹೊಡಕ್ಕೆ ಚೀಲ ರಾಶಿ ಮಾಡಿ ತೆಪ್ಪಿ ಹೊಡಕ್ಕೆ ಏನು ಖರ್ಚು ಬರ್ತದ ಅದೆಲ್ಲವನ್ನು ಕೂಡ ಸೇರಿಸಿ ಇರ್ತಕ್ಕಂಥದ್ದು C2+50% ಅನ್ನು ಸೇರಿಸಿ MSP ಬೆಂಬಲ ಬೆಲೆಯನ್ನ ಕಾನೂನು ಜಾರಿ ಮಾಡಬೇಕು ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಇಡೀ ದೇಶ ತುಂಬೆಲ್ಲ ನಡೆದಿರ್ತಕ್ಕಂಥ ಚಳುವಳಿ ಮತ್ತೆ ಸರ್ಕಾರದ ರಚನೆ ಮಾಡಿರ್ತಕ್ಕಂಥ ಒಂದು ಆಯೋಗ ಸಮಿತಿ ಅಂತಕ್ಕಂಥ ಮಾತನ್ನು ಹೇಳಬೇಕು. ಇವತ್ತು ಅದನ್ನ ಬೈಪಾಸ್ ಮಾಡಿದ್ದಾರೆ, ಅದನ್ನ ಕಡೆಗಣಿಸಿದ್ದಾರೆ. ಮೊನ್ನೆ ಡೆಲ್ಲಿಯಾಗ ಸರ್ಕಾರದವರು ಕೇಂದ್ರದ ಸರ್ಕಾರ ನಂತರ ಸಭೆ ಕರೆದಿತ್ತು. ಯಾರಿಗೆ ಸಭೆ ಕರೆದಿದ್ದಾರೋ ನಮಗಂತೂ ಗೊತ್ತಿಲ್ಲ. ಯಾವ ಡೆಲ್ಲಿಯಲ್ಲಿ ನಡೆದಿರ್ತಕ್ಕಂಥ ಲಕ್ಷಾಂತರ ಜನ ರೈತರು ಹೋರಾಟ ಮಾಡಿರ್ತಕ್ಕಂಥ ರೈತರಲ್ಲೂ ಕೂಡ ಮುಖಂಡರನ್ನ ಯಾರನ್ನ ಕರೀಲಿಲ್ಲ, ರೈತರನ್ನ ಕರೀಲಿಲ್ಲ, ಅಖಿಲ ಭಾರತ ಕಿಸಾನ್ ಸಭೆಗೆ ಯಾರನ್ನ ಕೂಡ ಕರೀಲಾರ್ದೆ ಅವ್ರು ಯಾರನ್ನ ಅವ್ರು ಬಾಲಂಗೊಚ್ಚಿರ್ತಕ್ಕಂಥವ್ರು ಕರೆದಿದ್ದಾರೋ ಅದು ಅಂತೂ ಒಂದು ಅರ್ಥ ಆಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಜವಾಗ್ಲೂ ರೈತ ಸಂಘಟನೆಗಳು ರೈತರನ್ನ ಸಭೆ ಕರೀಲಾರ್ದೆ ತೀರ್ಮಾನ ಮಾಡ್ತಕ್ಕಂಥ ಇದು ಬಹಳ ಕರ್ನಾಟಕ ಪ್ರಾಂತ ಸಂಘ ಅದನ್ನ ರೈತ ವಿರೋಧಿ ನೀತಿಯನ್ನ ಕಡಾಖಂಡಿತ ಖಂಡಿಸ್ತದ ಕೇಂದ್ರ ಸರ್ಕಾರ ನೀತಿ ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತೇನೆ. ಇನ್ನು A2+ ಒಳಗಡೆ ಏನಿದೆ, ಅವರು A2+50% ಏನ್ ಕೇಳಿದಾರ ಅವರು ಹೇಳಿದಾರವರು A2+50 ಒಳಗಡೆ ಯಾವುದೇ ಕಾರಣಕ್ಕೂ ಸದಿಗಿಲ್ಲ, ಎಡಿಗಿಲ್ಲ, ಔಷಧಿಲ್ಲ, ಯಾವುದೇ ಕಾರಣಕ್ಕೂ ಈ 3 ಅಂಶಗಳನ್ನ ಅದರೊಳಗಡೆ 2 ಟರ್ಮ್ ಅನ್ನು ಸೇರಿಸಿರ್ತಕ್ಕಂಥದ್ದು ಒಟ್ಟೆ ಟೋಟಲಿ ಅದರೊಳಗಡೆ ಇಲ್ಲ. ರೈತರು ಖರ್ಚು ಮಾಡಿರ್ತಕ್ಕಂಥದ್ದನ್ನ ಇಲ್ಲ ಅಂತಕ್ಕಂಥದ್ದು ಇದು ಸ್ಪಷ್ಟವಾಗಿ ನಾವು ಹೇಳಕ್ಕೆ ಬಯಸ್ತೀವಿ. ಅವ್ರು ಅದಕ್ಕೆ ₹1 ಖರ್ಚು ಮಾಡಿದ್ರೆ 20 ಪೈಸಾ ಮಾತ್ರ, ಅಂದ್ರೆ ₹1000 ಖರ್ಚು ಮಾಡಿರ್ತಕ್ಕಂಥ ಲಾಗೋಡಿ ಖರ್ಚು ಮಾಡಿರ್ತಕ್ಕಂಥ ₹200 ಮಾತ್ರ ಸೇರಿಸಿ ಕೊಡೋಕೆ A2+50 ಅಂತಕ್ಕಂಥ ಮಾತನ್ನ ಅವರು ಹೇಳಿರ್ತಕ್ಕಂಥದ್ದೇನಿದೆ. ಅವರು ಬಿತ್ತಣಿಕೆ ಖರ್ಚು ಮಾತ್ರ ಅದನ್ನು ಮಾಡಿರ್ತಕ್ಕಂಥದ್ದೇನಿದೆ, ಗೊಬ್ಬರ, ಬೀಜ, ಬಿತ್ತಣಿಕೆ ಖರ್ಚು, ಅದಕ್ಕೆ ಸಂಬಂಧಪಟ್ಟಂಗ ಬುಗ್ಗದಾವು ಅದಷ್ಟನ್ನೇ ಸೇರಿಸಿ A2+50% ಅನ್ನುವಂಥದ್ದನ್ನ ಅವರು ಮಾಡಿರ್ತಕ್ಕಂಥದ್ದಿದೆ. ಅದು ಕಂಪ್ಲೀಟ್ಲಿ ಇವತ್ತು ರೈತರಿಗೆ ಹೊರೆ ಆಗ್ತಕ್ಕಂಥದ್ದು, ರೈತ ವಿರೋಧಿ ನೀತಿಯನ್ನ ಅನುಸರಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಸಾಬಣ್ಣ ಗುಡ್ಬ, ದಿಲೀಪ್ ನಾಗುರೆ, ಪದ್ಮಿನಿ ಕಿರಣಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.